Hello everyone, welcome back to our YouTube channel Informed Career. Myself Shivanand, I am a career counselor. So in this video, I will guide 10th and 12th class students for selecting their career stream, and I will help them to make a roadmap for succeeding in their life. ಸೊ ಈಗ 10th ಆ್ಯಂಡ್ 12th ಕ್ಲಾಸ್ ಸ್ಟೂಡೆಂಟ್ಸ್ಗಳು ತಮ್ಮ ಸ್ಟಡೀಸನ್ನು ಮಾಡಬೇಕಾದ್ರೆ ಈಗ ಅವರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಮುಂದೆ ನಾವು ಯಾವ ಕೋರ್ಸನ್ನು ಮಾಡಬೇಕು, ಯಾವ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡಬೇಕು ಅಂತೇಳಿ. ಆದರೆ ಅವ್ರಿಗೆ ಆನ್ಸರು ಅವ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಒಂದು 4, 5 ಆಪ್ಷನ್ ಇರುತ್ತೆ. ಅದರಲ್ಲಿ ಯಾವ್ದು ಸೆಲೆಕ್ಟ್ ಮಾಡಲಿ, ಯಾವ್ದು ಬಿಡಲಿ. ಡಾಕ್ಟರ್ ಆಗಲು, ಇಂಜಿನಿಯರ್ ಆಗಲು, ಪೊಲೀಸ್ ಆಗಲು, ಸೋಲ್ಜರ್ ಆಗಲು, ಟೀಚರ್ ಆಗಲು, ಏನಾಗಲಿ, ಬಿಸ್ನೆಸ್ ಮ್ಯಾನ್ ಆಗಲು, ಈಗ ಹೊಸದಾಗಿ ಸ್ಟಾರ್ಟ್ ಆಗುತ್ತಾ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಲು, ಯೂಟ್ಯೂಬರ್ ಆಗಲು, ಈ ರೀತಿ ಕನ್ಫ್ಯೂಷನ್ ಇರುತ್ತೆ. ಸೊ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು, ಯಾವ್ದನ್ನ ಬಿಡಬೇಕು ಅಂತ ಹೇಳಿ ತುಂಬ ಕ್ಲಾರಿಟಿ ಇರಲ್ಲ. ಸೊ ಅದಕ್ಕೆ ಅವರಿಗೆ ಒಂದು ರೋಡ್ ಮ್ಯಾಪ್, ಒಂದು ಸ್ಟ್ರೀಮ್, ಒಂದು ಕರಿಯರ್ ಪಾತನ್ನ ನಾವು ಅವ್ರಿಗೆ ಹೇಳ್ಬೇಕಂತೇಳಿ ಕರಿಯರ್ ಕೌನ್ಸಿಲಿಂಗನ್ನು ನಾವು ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡ್ತೀವಿ. ಈಗ 10th ಸ್ಟೂಡೆಂಟ್ಸ್ಗಳು ಈ ಕರಿಯರ್ ಕೌನ್ಸಿಲಿಂಗನ್ನು ಪಡೆಯೋದ್ರಿಂದ ಅವ್ರಿಗೆ ಏನು ಹೆಲ್ಪ್ ಆಗುತ್ತಂದ್ರೆ, ನಾವು ಕರಿಯರ್ ಕೌನ್ಸಿಲಿಂಗ್ ಸೆಷನ್ಸ್ ಜೊತೆಗೆ ಅವ್ರ ಮೀಟಿಂಗನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಈ ಸೆಷನ್ನಲ್ಲಿ ನಾವು ಸ್ಟೂಡೆಂಟ್ನ ಪ್ರೊಫೈಲ್, ಸ್ಟೂಡೆಂಟ್ನ ಪರ್ಸ್ನಾಲಿಟಿ, ಸ್ಟೂಡೆಂಟ್ನ ಬ್ಯಾಕ್ಗ್ರೌಂಡ್, ಲೈಕ್ ಪೇರೆಂಟ್ಸ್ ಇರ್ಬೋದು, ಆ್ಯಂಡ್ ಆ ಸ್ಟೂಡೆಂಟ್ ಇಲ್ಲಿ ತನಕ ಏನೇನು ಆ್ಯಕ್ಟಿವಿಟೀಸನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು, ಈಗ ಮುಂದೆ ಅವರು ಯಾವ ರೀತಿ ತಮ್ಮ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡ್ಬೋದು, ಯಾವ ಕರಿಯರಲ್ಲಿ ಅಚೀವ್ಮೆಂಟ್ ಮಾಡ್ಬೋದು, ಸಕ್ಸೀಡ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾವು ಅನಲೈಸ್ ಮಾಡಿಬಿಟ್ಟು ಒಂದು ಕಾಂಪ್ರಿಹೆನ್ಸಿವ್ ಕರಿಯರ್ ರಿಪೋರ್ಟನ್ನು ಪ್ರೊವೈಡ್ ಮಾಡ್ತೀವಿ. ಇದರಲ್ಲಿ ನಾವು ನಮ್ಮದು ಫ್ಯಾಕ್ಟರ್ಸ್ ಏನೂ ಆ್ಯಡ್ ಮಾಡಲ್ಲ. ಇವು ಜಸ್ಟ್ ಇಂಡಿವಿಜುವಲ್ ಸ್ಟೂಡೆಂಟ್ ಅವ್ರ ಮೈಂಡ್ಸೆಟ್ಟು, ಅವ್ರ ಪರ್ಸ್ನಾಲಿಟಿ, ಕರಿಯರ್ ಇಂಟ್ರೆಸ್ಟು, ಸ್ಕಿಲ್ಸು, ಲರ್ನಿಂಗ್ ಸ್ಟೈಲ್ಸು. ಈಗ ಸ್ಕಿಲ್ ಅಂದಮೇಲೆ ಅದರೊಳಗನ ವೇರಿಯಸ್ ಬರುತ್ತೆ. ಲೈಕ್ ಕಮ್ಯುನಿಕೇಷನ್ ಸ್ಕಿಲ್ಲು, ಟೀಮ್ ವರ್ಕು, ಆಮೇಲೆ ನ್ಯೂಮೆರಿಕಲ್ಲು, ಕಮ್ಯುನಿಕೇಷನ್ ಸ್ಕಿಲ್ಲು, ಲಾಜಿಕಲ್ ಸ್ಕಿಲ್ಲು, ಅನಾಲಿಸಿಸ್ಸು ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ನಾವು ಕಾಂಪ್ರಿಹೆನ್ಸಿವ್ ರಿಪೋರ್ಟನ್ನು ರೆಡಿ ಮಾಡ್ತೀವಿ. ಆ ರಿಪೋರ್ಟಲ್ಲಿ ನಾವು ಎವ್ರಿ ಫ್ಯಾಕ್ಟರ್ ಇರುತ್ತಲ್ಲ ಅದರದ್ದು ಪರ್ಸ್ನಾಲಿಟಿ ಆಮೇಲೆ ಸ್ಕಿಲ್ಲು 2 ಸ್ಕೋರನ್ನು ಕೊಡ್ತೀವಿ. ಈಗ ಪರ್ಸ್ನಾಲಿಟಿ ಹೆಂಗಿರುತ್ತಪ್ಪ ಅಂದರೆ, ಒಂದು ಸ್ಟೂಡೆಂಟ್ ಇಂಟ್ರೋವರ್ಟ್ ಇರ್ತಾರೆ, ಇಲ್ಲ ಎಕ್ಸ್ಟ್ರೋವರ್ಟ್ ಇರ್ತಾರೆ. ಈಗ ಅದು ಲೈಕ್ ಇಂಟ್ರೋವರ್ಟ್ ಇದ್ದವ್ರು ಎಕ್ಸ್ಟ್ರೋವರ್ಟ್ ಆಗ್ಬೋದು, ಬಟ್ ಅದು ವೆರಿ ರೇರ್. ಓನ್ಲಿ 1 or 2%, ಮ್ಯಾಕ್ಸಿಮಮ್ 5% ಪೀಪಲ್ ಏನಾಗ್ಬೋದು ಇಂಟ್ರೋವರ್ಟಿಂದ ಎಕ್ಸ್ಟ್ರೋವರ್ಟ್ ಆಗ್ಬೋದು. ಬಟ್ ರಿಮೈನಿಂಗ್ ಇದೆ ಸ್ಕಿಲ್ಸ್ ಅಂತೇಳಿದೆ. ಆ ಸ್ಕಿಲ್ಸು ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು, ಅಪ್ಸ್ಕಿಲ್ ಮಾಡ್ಕೋಬೋದು. ಅದಕ್ಕೆ ನಾವು 2 ಸ್ಕೋರನ್ನು ಪ್ರೊವೈಡ್ ಮಾಡ್ತೀವಿ. ಒಂದು ವೇಳೆ ನಿಮ್ಮ ಪರ್ಸ್ನಾಲಿಟಿ ಲೈಕ್ ಇಂಟ್ರೋವರ್ಟ್, ಎಕ್ಸ್ಟ್ರೋವರ್ಟ್ ಮ್ಯಾಚ್ ಆಯಿತು ನಿಮ್ಮದು ಕರಿಯರ್ ಪ್ರೊಫೈಲ್ಗೆ, ಆಮೇಲೆ ಯಾವುದೋ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂದರೆ ನಾವು ನಿಮ್ಗೆ ರೆಕಮೆಂಡ್ ಮಾಡ್ತೀವಿ ಯಾವ್ಯಾವ ಸ್ಕಿಲ್ಗಳನ್ನು ನೀವು ಅಪ್ಸ್ಕಿಲ್ ಮಾಡ್ಕೋಬೇಕು, ಆಮೇಲೆ ಅದನ್ನು ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂಥೇಳಿ. ಒಂದು ವೇಳೆ ನೀವೀಗ ನಿಮ್ಮ ಪ್ರೊಫೈಲ್ನ ಸೆಲೆಕ್ಟ್ ಮಾಡ್ತೀರಿ, ಅದು ಎಕ್ಸ್ಟ್ರೋವರ್ಟ್ ಇದೆ ಆ್ಯಂಡ್ ನಿಮ್ಮ ಪರ್ಸ್ನಾಲಿಟಿ ಇಂಟ್ರೋವರ್ಟ್ ಇದೆ, ಆದ್ರೂ ನಾವು ಯಾವ ರೀತಿ ಅದನ್ನು ಔಟ್ಕಮ್ ಮಾಡಬೇಕು, ಯಾವ ರೀತಿ ನಿಮ್ಮ ಗೋಲನ್ನು ರೀಚ್ ಆಗಬೇಕು, ಅದನ್ನೆಲ್ಲ ನಾವು ನಿಮಗೆ ಗೈಡ್ ಮಾಡ್ತೀವಿ. ಆ್ಯಂಡ್ ವಿ ಪ್ರೊವೈಡ್ ಕಂಪ್ಲೀಟ್ ಪ್ಯಾಕೇಜ್ ಸ್ಟಾರ್ಟಿಂಗ್ ಫ್ರಾಮ್ ಯುವರ್ ಅನಾಲಿಸಿಸ್ ಆಫ್ ಪರ್ಸ್ನಾಲಿಟಿಯಿಂದ ಫೈನಲಿ ಗಿವಿಂಗ್ ಯುವರ್ ಔಟ್ ಕರಿಯರ್ ಪಾತನ್ನು ಪ್ರೊವೈಡ್ ಮಾಡೋವರೆಗೂ ನಾವು ನಿಮ್ಗೆ ಗೈಡ್ ಮಾಡ್ತೀವಿ. ಸೊ ಯಾರಾದರೂ ಸ್ಟೂಡೆಂಟ್ಸು ನಿಮ್ಗೆ ಕನ್ಫ್ಯೂಷನ್ ಇತ್ತು, ಈಗ ನಿಮಗೆ ಗೊತ್ತಿರೋದು, ಈಗ ಸ್ಟೂಡೆಂಟ್ಸ್ ಇರ್ತೀರಿ 16-17 ಇಯರ್ಸ್ ಇರುತ್ತೆ ನಿಮಗೆ ಎಷ್ಟು ಪ್ರೊಫೈಲ್ ಗೊತ್ತಿರುತ್ತೆ ಆಟ್ ಮ್ಯಾಕ್ಸಿಮಮ್ ನಿಮಗೆ ಗೊತ್ತಿರೋದು 6, 7, 8 ಆರ್ ಮ್ಯಾಕ್ಸಿಮಮ್ 10 ಕರಿಯರ್ ಪ್ರೊಫೈಲ್ಗಳು ನಿಮಗೆ ಗೊತ್ತಿರ್ತಾವೆ. ಬಟ್ ಈಗ ಆ್ಯಕ್ಚುಲಿ ಇರೋ ಕರಿಯರ್ಗಳು ಮೋರ್ ದೆನ್ 3000. ಅದನ್ನು ನಾವು ಕ್ಯಾಟಗರಿ ಮಾಡಿ 20 ಟಾಪ್, ನಾಟ್ ಟಾಪ್, 20 ಕ್ಯಾಟಗರೀಸ್ ಅಂತ ಹೇಳಿ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಅದಕ್ಕಂದರೆ ಈಸಿಯಾಗಿ ನೀವು ಅದನ್ನು ಸೆಲೆಕ್ಟ್ ಮಾಡಲಿ. ಆ ಒಂದು ಕ್ಯಾಟಗರಿ ಒಳಗೆ ಎಂಟರ್ ಆದಂದರೆ ಆಮೇಲೆ ವೇರಿಯಸ್ ಕರಿಯರ್ ಪ್ರೊಫೈಲ್ಗಳನ್ನ ಅನಲೈಸ್ ಮಾಡಿ ಸೆಲೆಕ್ಟ್ ಮಾಡಲಿ ಅಂಥೇಳಿ ನಾವು ಈ ರೀತಿ ನಿಮ್ಗೆ ಅನುಕೂಲ ಆಗೋ ರೀತಿ ಕರಿಯರ್ ಕ್ಯಾಟಗರೀಸನ್ನು ಕ್ಲಾಸಿಫೈ ಮಾಡಿದ್ದೀವಿ. ಸೊ ನಾವು ಈಗ ನಿಮ್ಮದು ಟೆಸ್ಟ್ ಕಂಡಕ್ಟ್ ಮಾಡಿದ್ಮೇಲೆ ನಿಮ್ಮ ಸ್ಕೋರ್ ಮ್ಯಾಚ್ ಆಗೋ ಟಾಪ್ 4 ಕರಿಯರ್ ಅದ್ರ ಜೊತೆ ಸ್ಕೋರನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಆವಾಗ ನೀವು ಆ್ಯಂಡ್ ಪೇರೆಂಟ್ಸ್ ಎಲ್ಲರೂ ಡಿಸ್ಕಸ್ ಮಾಡಿ ನಿಮ್ಮ ಬಜೆಟು, ಟೈಮು ಆ್ಯಂಡ್ ರಿಮೈನಿಂಗ್ ಆಲ್ ದ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಿಬಿಟ್ಟು ಒಂದು ಪ್ರೊಫೈಲನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ನಾವು ನಿಮಗೆ
ಕರಿಯರ್ ಪಾತನ್ನ ಪ್ಲ್ಯಾನ್ ಮಾಡಿ ಕೊಡ್ತೀವಿ. ಸೊ 10th ಆದಮೇಲೆ ಯಾವ ಸ್ಟ್ರೀಮಲ್ಲಿ ನಿಮ್ಮದು PUC ಮಾಡಬೇಕು, ಆಮೇಲೆ ಡಿಗ್ರಿ ಯಾವ ರೀತಿ ಯಾವ ಕೋರ್ಸ್ ಮಾಡಬೇಕು, ಆಮೇಲೆ ನಿಮಗೆ ಇಂಡಿಯಾದಲ್ಲಿ ಸ್ಕೋಪ್ ಜಾಸ್ತಿ ಇದೆ, ಔಟ್ ಆಫ್ ಕಂಟ್ರಿ ಸ್ಕೋಪ್ ಇದೆ, ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡಿ ನಿಮಗೆ ಕರೆಕ್ಟಾಗಿ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಕರಿಯರನ್ನು ಪ್ಲ್ಯಾನ್ ಕರೆಕ್ಟಾಗಿ ಮಾಡಬೇಕು. ಈಗ ನಾವೊಂದು ಮನೆ ಕಟ್ತಿರ್ತೀವಿ, ಮನೆ ಕಟ್ಬೇಕಾರೆ ನಾವು ಪ್ಲ್ಯಾನ್ ಮಾಡ್ತೀವಿ. 1 ಮಂತ್, 2 ಮಂತ್ಸ್, 3 ಮಂತ್ಸ್ ಎಲ್ಲ ಇಂಜಿನಿಯರ್ ಕರೆಸ್ತೀವಿ. ಎಲ್ಲ ಥರ ವಿಚಾರ ಮಾಡ್ತೀವಿ. ಒಂದು 4 ಜನರ ಸಜೆಷನ್ ತೊಗೋತೀವಿ. ಆಮೇಲೆ ಮನೆಯನ್ನು ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಇಂಪಾರ್ಟೆಂಟ್ ಸ್ಟೆಪ್. ಅದೇ ರೀತಿ ಒಂದು ಕಾರ್ ತೊಗೋಬೇಕು ಅಂದರೆ ನಾವು ರಿಸರ್ಚ್ ಮಾಡ್ತೀವಿ. ನಾವು ನೋಡಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ 5 ತಿಂಗಳು, 6 ತಿಂಗಳು, ವರ್ಷಗಟ್ಟಲೆ ಎಲ್ಲ ರಿಸರ್ಚ್ ಮಾಡ್ತಾರೆ. ಫೈನಲಿ ಒಂದು ಕಾರ್ ತೊಗೋತಾರೆ. ಅದೇ ರೀತಿ ಈ ಕರಿಯರು ಅದು ಇಂಪಾರ್ಟೆಂಟ್. ಮನೆ ಮತ್ತು ಕಾರಿಗಿಂತ ಇಂಪಾರ್ಟೆಂಟ್ ಅನ್ನೋದು ಮಕ್ಕಳ ಸ್ಟೂಡೆಂಟ್‌ಗಳ ಕರಿಯರ್. ಸೊ ಅದನ್ನು ನಾವು ಅಷ್ಟೊಂದು ಸೀರಿಯಸ್ ಆಗಿ ರಿಸರ್ಚೇ ಮಾಡಲ್ಲ. ಜಸ್ಟ್ ಏನು ಮಾಡ್ತಾರೆ ಈಗ ಪೇರೆಂಟ್ಸ್ ಅಂದರೆ, ಸೊ 9th 10th ಇರೋ ಸ್ಟೂಡೆಂಟಿಗೆ ಹೇಳಿಬಿಡ್ತಾರೆ, ನೋಡಪ್ಪ ಮುಂದೆ ಏನು ಮಾಡ್ತಿ ನೀನೇ ನೋಡ್ಕೊ ಅಂತ ಹೇಳಿಬಿಡ್ತಾರೆ. ಬಟ್ ಅವರಿಗೆ ಕರೆಕ್ಟಾಗಿ ಗೈಡೆನ್ಸನ್ನು ಯಾರೂ ಪ್ರೊವೈಡ್ ಮಾಡೋದಿಲ್ಲ. ಅದಕ್ಕೆ ಅದು ಪ್ರಾಬ್ಲಮೆಟಿಕ್ ಆಗಬಾರ್ದು, ಅದಕ್ಕೊಂದು ಸೊಲ್ಯೂಷನ್ ಇರಬೇಕಂತೇಳಿ ಈ ಕರಿಯರ್ ಕೌನ್ಸಿಲಿಂಗ್ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿದೆ. ಸೊ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು. ಮನೆ ಕಟ್ಟೋದು, ಕಾರ್ ತೊಗೊಳ್ಳೋದು ಹೆಂಗೆ ಇಂಪಾರ್ಟೆಂಟೋ ಅದರ ಜೊತೆ ಕರಿಯರನ್ನು ಪ್ಲ್ಯಾನ್ ಮಾಡೋದು ಅದಕ್ಕಿಂತ ತುಂಬ ಇಂಪಾರ್ಟೆಂಟ್. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿರಿ. ಕರಿಯರ್ ಕೌನ್ಸಿಲರ್ ಇದ್ದಾರೆ, ಅವ್ರ ಹತ್ರ ಹೋಗಿ ಕರಿಯರ್ ಗೈಡೆನ್ಸನ್ನು ತೊಗೊಳ್ಳಿ. ಕರೆಕ್ಟಾಗಿ ಎಲ್ಲ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡಿ ಎಲ್ಲ ಕರಿಯರ್ ಬಗ್ಗೆ ತಿಳ್ಕೊಳ್ಳಿ. ಫೈನಲಿ ಸೆಲೆಕ್ಟ್ ಮಾಡಿ. 1-2 ತಿಂಗಳು ಟೈಮ್ ಹೋಗಲಿ. 10th ಮುಗಿದ್ಮೇಲೆ ಇದೇ ರಿಸರ್ಚ್ ಮಾಡಿ. ಬಟ್ ಅದನ್ನು ಸಡನ್ನಾಗಿ ಯಾರೋ ಫ್ರೆಂಡು, ರಿಲೇಟಿವ್ಸು ಎಲ್ಲೋ ನೋಡಿ ಯಾವುದೋ ಕರಿಯರ್ನ ಸೆಲೆಕ್ಟ್ ಮಾಡೋದಲ್ಲ. ಈ ಒಂದು ಕರಿಯರ್ ಸೆಲೆಕ್ಟ್ ಮಾಡ್ತೀರಂದ್ರೆ ಅದ್ರದ್ದು ಏನೇನು ಅಡ್ವಾಂಟೇಜ್ ಅದ, ಏನೇನು ಡಿಸ್ಅಡ್ವಾಂಟೇಜ್ ಅದ, ಏನೇನು ಸ್ಕೋಪ್ ಅದನ್ನೆಲ್ಲ ನೀವು ಅನಲೈಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು, ನಿಮ್ಮದು ಕರಿಯರನ್ನು ನೀವು ತಿಳ್ಕೋಬೇಕು, ಮುಂದೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಬೇಕು, ನಿಮ್ಮ ಫ್ಯಾಕ್ಟರ್ಸ್ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ಕಂಪ್ಲೀಟಾಗಿ ಗೈಡೆನ್ಸನ್ನು ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು.